ಮೈಸೂರು ಸ್ಯಾಂಡಲ್ ಸೋಪ್ನ ಉತ್ಪನ್ನದ ರಾಯಭಾರಿಯಾಗಿ ತಮನ್ನಾ ಅವರನ್ನ ನೇಮಕ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಸದ ಸುಧಾಕರ್ ಅವರು ಅದನ್ನು ಖಂಡಿಸಿದ್ರು. ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪನ್ನದ ರಾಯಭಾರಿಯಾಗಿದ್ದಂಥ ತಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ವಿಚಾರವನ್ನ ಖಂಡಿಸಿದಂತಹ ಸಂಸದ ಸುಧಾಕರ್ ಅವರನ್ನ ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ನಾಡದ್ರೋಹಿ ಸರ್ಕಾರ ಅಂತ ಹೇಳಿದ್ರು ತಮನ್ನಾ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದಾಗ. ಈಗ ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ತೆಲುಗು ಸ್ಟಾರ್ ಅನ್ನ ಕರೆಸ್ಕೊಂಡಿದ್ದಾರೆ. ಇದೇನಾ ನಿಮ್ಮ ಕನ್ನಡ ಪ್ರೇಮ ಸುಧಾಕರ್ ಅವರೇ ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ತಿದ್ದಾರೆ ನೆಟ್ಟಿಗರು. ಆಗ ತಮಗಿಲ್ಲದ ಕನ್ನಡ ಪ್ರೇಮ ಈಗ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡದ ಸಿಹಿತಾರೆಗಳು ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ತಮನ್ನಾ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದಾಗ ಮೈಸೂರು ಸ್ಯಾಂಡಲ್ ಸೋಪ್ಗೆ. ಆದರೆ ಈಗ ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ತೆಲುಗು ಸ್ಟಾರ್ ಅನ್ನ ಕರೆಸ್ಕೊಂಡಿದ್ದಾರೆ. ಈಗ ಎಲ್ಲಿ ಹೋಯ್ತು ನಿಮ್ಮ ಕನ್ನಡ ಪ್ರೇಮ ಅಂಥೇಳಿ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಸಂಸದ ಸುಧಾಕರ್ ಅವರನ್ನೇ ನೆಟ್ಟಿಗರು ಕ್ಲಾಸ್ ತಗೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡದೆ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರು, ಟೀಕೆ ಮಾಡಿದ್ರು. ಈಗ ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ತೆಲುಗು ಸ್ಟಾರ್ ನಟಿಯರನ್ನು ಯಾಕೆ ಕರೆಸ್ಕೋಬೇಕಾಗಿತ್ತು? ಕನ್ನಡದಲ್ಲಿ ಏನು ಯಾರು ಸ್ಟಾರ್ ನಟಿಯರು ಇಲ್ವಾ? ಈಗ ಕನ್ನಡದವ್ರು ಬೇಕಾಗಲಿಲ್ವಾ ಅಂಥೇಳಿ ಕಾಮೆಂಟ್ಗಳಲ್ಲಿ ಕ್ಲಾಸ್ ತಗೊಂಡಿದ್ದಾರೆ ಸುಧಾಕರ್ ಅವರು. ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಘೋಷಣೆಯಾಗಿರುವಂಥದ್ದು. ರಾಯಭಾರಿಯಾಗಿ ಬಾಲಿವುಡ್ನ ತಮನ್ನಾ, ಬಾಲಿವುಡ್ ನಟಿ ತಮನ್ನಾ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮಾರಂಭ. ಮೈಸೂರು ಸ್ಯಾಂಡಲ್ಗೆ ರಾಯಭಾರಿಯನ್ನ ಘೋಷಣೆ ಮಾಡಲಾಗಿದೆ. ರಾಯಭಾರಿಯಾಗಿ ಬಾಲಿವುಡ್ ನಟಿ ತಮನ್ನಾ ಅವರನ್ನೇ ಆಯ್ಕೆ ಮಾಡಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮಾರಂಭ ನಡೆಯಲಿದೆ. ಮೈಸೂರು ಸ್ಯಾಂಡಲ್ ಉತ್ಪನ್ನಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸುಗಂಧ ಭರಿತ 60ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಸಮಾರಂಭದಲ್ಲಿ ಕೆಎಸ್ಡಿ ಅಧ್ಯಕ್ಷ ಅಪ್ಪಾಜಿ ನಾಡಗೌಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೊನೆಗೂ ಕೂಡ ಏನೇ ಕಾಂಟ್ರವರ್ಸಿಗಳಾದರೂ ತಮನ್ನಾ ಅವರೇ ಬೇಕಾದರು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಯಾರು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ವಾ, ಅಥವಾ ತಮನ್ನಾ ಅವರಷ್ಟು ಜನಪ್ರಿಯತೆ ಪಡ್ಕೊಂಡವ್ರು ಯಾರೂ ಇಲ್ಲ ಅನ್ಸುತ್ತೆ. ಹಾಗಾಗಿ ಪಾಪ ತಮನ್ನಾ ಅವ್ರನ್ನ ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ ಅನಿಸುತ್ತೆ ರಾಜ್ಯ ಸರ್ಕಾರಕ್ಕೆ. ಅವರನ್ನೇ ಕೊನೆಗೂ ಕೂಡ ಮೈಸೂರು ಸ್ಯಾಂಡಲ್ಗೆ ರಾಯಭಾರಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ನಮ್ಮ ನೋಡಿ, ಇದನ್ನೆಲ್ಲ ನೋಡಿದಾಗ ನಮ್ಮ ಕನ್ನಡದ ನಟಿಯರಿಗೆ ಗ್ಯಾರಂಟಿ ಉರಿದು ಹೋಗುತ್ತೆ. ತಮನ್ನಾ ಅವ್ರನ್ನ ಯಾಕೆ ಹಾಕೊಂಡ್ರು? ರಾಧಿಕಾ ಪಂಡಿತ್ ಅವ್ರನ್ನ ಹಾಕೋಬೋದಿತ್ತಲ್ಲ. 42 ಏಜ್ ಅವರಿಗೆ ಇನ್ನೂ ಎಷ್ಟು ನೋಡಕ್ಕೆ ಚೆನ್ನಾಗಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ತಮನ್ನಾ ಅವ್ರು ಯಾಕೆ ಬೇಕಿತ್ತು ಅನ್ನೋದು ಕನ್ನಡಿಗರ ಪ್ರಶ್ನೆ.